ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೇನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನೆಲ್ಲ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಶ್ರವಣ್ ಅವ್ರು ಹೇಳ್ತಾರೆ, ನಿಮ್ಮ ಅತ್ತೆ ಬೇರೆ ಪದೇ ಪದೇ ಇವಳು ಯಾರು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾಗೆ ನೆನ್ನೆ ಅಲ್ಲೇರಂತಹ ಭೂಮಿಯವರು, ಅದೆಲ್ಲ ಸರಿ ದೊಡ್ಡ ಸಾಹೇಬ್ರೆ, ನಾನು ಈ ಮನೆ ಸೊಸೆ ಅಂತ ಹೇಳಿಬಿಡಿ ಅಂತ ಹೇಳ್ತಾರೆ. ಏನು ಅದಕ್ಕೆ ಸಂಗೀತ ಅವರು, ಹಾಂ ಸರಿಯಾಗಿ ಹೇಳಿದೆ, ನಾನೇ ಒಬ್ಳು ಸೊಸೆ, ಈ ನನಗೊಬ್ಳು ಸೊಸೆ ಏನೇ ಸಂಗೀತ, ನನ್ನ ಮೇಲಿರುವಂತಹ ಸಿಟ್ಟುನೆಲ್ಲ ನಾನು ಸೊಸೆ ತಲೆಗೆ ತುಂಬಿಸಿ ಕಳಿಸಿದ್ಯಾ ಅಂತ ಹೇಳ್ಬಿಟ್ಟು ನಮ್ಮತ್ತೆ ನನಗೆ ಕ್ಲಾಸ್ ತೊಗೊಂಡ್ಬಿಡ್ತಾರೆ ಗೊತ್ತಾ ನಿನಗೆ. ಬಯಸೋದಕ್ಕೆ ಅಂತಲೇ ಹೇಳಿ ನಿನ್ನ ಸೊಸೆನ ಇಲ್ಲಿವರೆಗೂ ಕರ್ಕೊಂಬಂದಿದ್ಯಾ ಅಂತ ಹೇಳಿ ಎಲ್ಲರ ಮುಂದೆನೂ ಕೂಗಾಡಿ ಬಿಪಿನ ರೈಸ್ ಮಾಡ್ಕೋತಾರೆ ಅಷ್ಟೇ. ಇನ್ನು ಅಂಜು ಅವರು, ಅತ್ತೆ ಅದೆಲ್ಲ ಸರಿ, ಈಗ ಇವಳು ಯಾರೋ ಗೊತ್ತೇ ಇಲ್ಲ ಅಂತ ಹೇಳಿ ನಾವು ಸುಳ್ಳು ಹೇಳೋದಿಕ್ಕಾಗುತ್ತಾ? ರಾಮ್ ಅವರು, ಹಾಗೇನಾದ್ರೂ ಹೇಳಿದ್ರೆ ಹಾದಿಲಿ ಬೀದಿಲಿ ಹೋಗೋರ್ನೆಲ್ಲ ಕರ್ಕೊಂಬಂದಿದ್ಯಾ, ನನ್ನ ಮರ್ಯಾದೆ ತೆಗೆದು ನನ್ನ ಬೆಂಡತ್ತಿಗೆ ಅಂತೇಳಿ ಕೂಗಾಡ್ಬಿಡ್ತಾರೆ. ಅಲ್ಲೇ ಇರೋ ಅಂತಹ ಅವ್ರ ಅತ್ತೆ ಮಗಳು ಹೇಳ್ತಾರೆ, ಇದೆಲ್ಲ ಸರಿ ಹೋಯ್ತು, ಈಗ ಭೂಮಿನ ಈ ಮನೆ ಸೊಸೆ ಅಂತಾನು ಹೇಳಿ ಪರಿಚಯ ಮಾಡೋದಿಕ್ಕಾಗಲ್ಲ, ಮನೆ ಮಗಳು ಅಂತಾನು ಹೇಳಿ ಪರಿಚಯ ಮಾಡೋದಿಕ್ಕಾಗಲ್ಲ, ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಲಚ್ಚಿಯವರು ಅದಕ್ಕೆಲ್ಲ ಒಂದು ಐಡಿಯಾ ಇದೆ. ಹೀಗೆ ಹೇಳಿದ್ರೆ ಇನ್ನು ಲಚ್ಚಿ ಮಾತಿಗೆ ಏನೋ ಮೈದು ಅಂತೇಳಿ ಸಂಗೀತ ಮತ್ತೆ ಭೂಮಿಯವ್ರು ಕೇಳ್ತಾರೆ. ಲಚ್ಚಿ ಅವರು ಬಂದು ಕುತ್ಕೊಂಡ್ಬಿಟ್ಟು ಏನೋ ಅದು ಅಂತ ಸಂಗೀತ ಅವ್ರನ್ನ ಕೇಳಿದಾಗ ಭೂಮಿಯವ್ರನ್ನ ಏನು ಮೈದು ಅಂತ ಕೇಳ್ತಾರೆ. ಇನ್ನು ಎಲ್ಲರನ್ನು ಕುತ್ಕೊಳ್ಳಿ ಹೇಳ್ತೀನಿ ಅಂತ ಲಚ್ಚಿ ಹೇಳಿ ಕೂರಿಸ್ಕೋತಾರೆ. ಏನೋ ಅದು ಅಂತ ಕೇಳ್ತಿದ್ದಾಗೆ ನೆನ್ನೆ ನಮ್ಮ ಅತ್ತಿಗೆನ ಅಲ್ಲಿ ಕಣ್ಣು ಕಾಣ್ದಿರೋ ಹಾಗೆ ಎಸ್ಕೇಪ್ ಮಾಡಿಸ್ಬಿಟ್ರೆ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಶಾಕಲ್ಲಿ ಮೈದು ಅವರು ಏನು ಹೇಳ್ತಾ ಇದ್ಯಾ, ನಮ್ಮಮ್ಮ ಒಂದು ಪ್ರಶ್ನೆ ಸಿಕ್ಕಿದ್ರೆ ಅದನ್ನ ಸರಿಯಾಗಿ ತಿಳ್ಕೊಂಡವರೆಗೂ ಬಿಡೋದಿಲ್ಲ, ಊದು ಉಪ್ಪು ಹಾಕ್ಬಿಡ್ತಾರೆ. ಈಗ ಭೂಮಿನ ಏನಂತ ಹೇಳಿ ಪರಿಚಯ ಮಾಡಿಸೋದು ಅಂತ ಸ್ವಲ್ಪ ಟೆನ್ಷನ್ಗೆ ಒಳಗಾಗ್ತಾರೆ. ಎಲ್ರಿಗೂ ಶಾಕ್ ಆಗೋ ರೀತಿ ಶ್ರವಣ್ ಅವರು ನನ್ನ ಮಗಳು ಅಂತ ಹೇಳ್ತಾರೆ. ಶ್ರವಣ್ ಹೇಳ್ತಾರೆ, ಹೇಗಿದ್ರು ಮನಸ್ವಿನಿನ ಅವರು ನೋಡಿಲ್ಲ, ಮನಸ್ವಿನಿನೂ ಕೂಡ ಇಲ್ಲಿಗೆ ಬಂದಿಲ್ಲ, ಸೊ ನಾವಿಲ್ಲಿಂದ ಹೋಗೋವರೆಗೂ ಇವಳೇ ನನ್ನ ಮಗಳು ಮನಸ್ವಿನಿ ಅಂತ ಹೇಳಿದ್ರಾಯ್ತು. ಭೂಮಿಯವರು ಸ್ವಲ್ಪ ಖುಷಿ ಆಗ್ತಾರೆ, ಮನೆಯವರು ಸಹ ಖುಷಿ ಆಗ್ತಾರೆ. ಇನ್ನು ಭೂಮಿಯವರು ಹೇಳ್ತಾರೆ, ಅಲ್ಲ ಈ ರೀತಿ ಎಲ್ಲ ಹೇಳಿದ್ರೆ ನಾವು ಅವ್ರಿಗೆ ಸುಳ್ಳು ಹೇಳಿ ಮೋಸ ಮಾಡ್ದಂಗೆ ಆಗಲ್ವಾ ಅಂತ ಹೇಳ್ತಾರೆ. ಭೂಮಿ ಮೋಸನೂ ಇಲ್ಲ ಗೀಸನೂ ಇಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ಇನ್ನು ರಾಮ್ ಅವರು, ನಾನು ಶ್ರವಣ್ ತರ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ನೀನು ಮನಸ್ವಿನಿ ಅಂತ ಹೇಳಿ ಖುಷಿ ಪಡ್ತಾರೆ. ಇನ್ನು ಸಂಗೀತ ಹೇಳ್ತಾರೆ, ಹೌದು ರೀ ನೀವು ಹೇಳ್ತಾ ಇರೋದು ಕರೆಕ್ಟು, ನಮ್ಗೆ ಹೇಳ್ತಿರೋದು ಇದೊಂದೇ ದಾರಿ ಅಂತಿದ್ದಾಗೆ ಭೂಮಿಯವರು ಅತ್ತೆ ಅಂತಿದ್ದಾಗೆ ಸಂಗೀತ ಅವರು ಶುಶ್ ಮಾತನ್ನು ಕೂಡ ನೀನು ಹಾಡಬೇಡ, ನೀನೇ ನಮ್ಮ ಮನಸ್ವಿನಿ, ನಾನಂತೂ ಫಿಕ್ಸ್ ಆಗಾಯ್ತು. ನಾನು ಕೂಡ ಫಿಕ್ಸ್ ಅಂತಿದ್ದಾಗೆ ಶ್ರವಣ್ ಅವರು, ನೀನು ಕೂಡ ಫಿಕ್ಸ್ ಆಗ್ಬಿಡು ಭೂಮಿ ಅಂತ ಹೇಳ್ತಾರೆ. ಸಂಗೀತ ಅವರು, ಪ್ಲೀಸ್ ಭೂಮಿ ಆಗಲ್ಲ ಅಂತ ಮಾತ್ರ ಹೇಳಬೇಡ, ನೀನು ನನ್ನ ಮುದ್ದಿನ ಸೊಸೆ ಅಲ್ವಾ, ಪ್ಲೀಸ್ ಕಣೆ ಒಪ್ಕೊಳ್ಳೆ ಅಂತ ಹೇಳಿ ಮುದ್ದು ಮಾಡ್ತಾರೆ ತನ್ನ ಸೊಸೆ ಭೂಮಿಗೆ. ಸಂಗೀತ ಅವರು, ನಿನ್ನ ಕೈ ಮುಗಿತೀನಿ ಭೂಮಿ ಪ್ಲೀಸ್ ಒಪ್ಕೋ ಅಂತ ಹೇಳ್ತಿದ್ದಾಗೆ ಭೂಮಿಯವರು ತನ್ನ ಅತ್ತೆ ಕೈನ ಇಳಿಸ್ತಾರೆ. ಇನ್ನು ಸಂಗೀತ ಅವರು, ಒಪ್ಕೋತಿಯಲ್ಲ ಅಂತ ಹೇಳ್ತಿದ್ದಾಗೆ ಭೂಮಿಯವರು ಹ್ಞೂ ಅಂತ ಹೇಳ್ತಾರೆ. ಸಂಗೀತ ಅವರು ತನ್ನ ಸೊಸೆ ಜಾಣೆ ಅಂತ ಹಬ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಅಜ್ಜಿ ಸೊಸೆ ಕಳಿಸಿರ್ತಾರೆ, ಎಲ್ಲರೂ ಇದಾರ ಹೋಗಿ ನೋಡ್ಕೊಂಬ ಅಂತ. ಇನ್ನು ಅವ್ರು ಸಡನ್ ಆಗಿ ಬಂದು ನೋಡ್ತಾರೆ. ನೋಡ್ಬಿಟ್ಟು, ಓಹೋ ಎಲ್ಲರೂ ಕೂಡ ಇಲ್ಲೇ ಇದ್ದೀರಾ, ಅಮ್ಮ ಅತ್ತೆ ಹೇಳಿ ಕಳ್ಸಿದ್ರು, ನೀವು ಇದ್ದಿರೋ ಎದ್ರಕೊಂಡು ಓಡೋಗ್ಬಿಟ್ಟಿದ್ದೀರೋ ನೋಡ್ಕೊಂಬ ಅಂತ ಹೇಳಿ ಕಳ್ಸಿದ್ರು, ಅದಕ್ಕೆ ಬಂದೆ ಅಂತ ಹೇಳಿ ಹೇಳ್ತಾರೆ. ಕಾಯ್ತಾ ಇದ್ದಾರೆ ಬರ್ಬೇಕಂತೆ. ಸಂಗೀತ ಹೇಳ್ತಾರೆ, ಚಂದ್ರಿಕಾ ಎಲ್ಲರೂ ಕೂಡ ಒಳಗಡೆ ಬರ್ತೀವಿ, ನೀನು ಹೋಗಿರು ಚಂದ್ರಿಕಾ ಅಂತ ಹೇಳ್ತಾರೆ. ಇನ್ನು ಚಂದ್ರಿಕಾ ಅವರು ರಾಮ್ ಅವ್ರಿಗೆ ಗಟ್ಟಾದ ದನಿಯಲ್ಲಿ ಕೇಳಿಸ್ತಲ್ವಾ ಹೇಳ್ಬಿಟ್ಟು ಹೋಗ್ತಾರೆ. ಇನ್ನು ಸಂಗೀತ ಅವರು ಮನಸ್ವಿನಿ ಬಾ ಅಂತ ಹೇಳ್ತಾರೆ. ಭೂಮಿಯವರು ಏನು ಗೊತ್ತಿಲ್ಲ ಅಂತ ನಿಂತಿರ್ತಾರೆ. ಅದನ್ನ ನೋಡಿ ಸಂಗೀತ ಅವ್ರು ಮತ್ತೆ ದಡ್ಡಿ ನಿನ್ನನ್ನೇ ಕರೆದಿದ್ದು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಮನೆ ಒಳಗಡೆ ಶಾರದಾ ಅವ್ರನ್ನ ಕೂರಿಸ್ಕೊಂಡು ಅಜ್ಜಿ ಅವರು ಹಾಲ್ನ ಕುಡಿಸ್ತಾ ಇರ್ತಾರೆ. ಮನೆ ಒಳಗಡೆ ಎಲ್ಲರೂ ಕೂಡ ಬರ್ತಾರೆ. ರಾಮು, ಸಂಗೀತ, ಶ್ರವಣ್, ಮನಸ್ವಿನಿ, ಲಚ್ಚಿ ಎಲ್ಲರೂ ಕೂಡ ಬರ್ತಾರೆ. ಅವರು ಬಂದಿದ್ದನ್ನ ಈ ಕಡೆ ಅಜ್ಜಿ ಅವರು ನೋಡ್ತಾರೆ. ಅಜ್ಜಿಯವ್ರು ಇದ್ಬಿಟ್ಟು, ಶ್ರವಣ ಏನಾಯ್ತೋ ನಿನ್ನ ಹೆಂಡತಿಗೆ, ಏನು ಕೇಳಿದ್ರು ಮಾತಾಡಲ್ಲ, ಒಳ್ಳೆ ಕಳ್ಳಿನ ಥರ ಕೂತಿರ್ತಾರಲ್ಲೋ ಅಂತ ಕೇಳ್ತಾರೆ. ಶ್ರವಣ್ ಅವರು, ಅದು ಅತ್ತೆ ಒಂದು ಆಕ್ಸಿಡೆಂಟ್ ಆದ್ಮೇಲೆ ಅವಳು ಈ ರೀತಿ ಆಗ್ಬಿಟ್ಲು, ಹಳೇದು ಯಾವುದು ಕೂಡ ಅವಳಿಗೆ ನೆನಪಿಲ್ಲ ಅತ್ತೆ. ಇನ್ನು ಅಜ್ಜಿ ಅವರು, ಓಹೋ ಹಾಗಾದ್ರೆ ಮಗು ಆಗ್ಬಿಟ್ಲ, ಮನುಷ್ಯನ್ಗೆ ಯಾವಾಗ್ಲೂ ಕಾಟ ಕೊಡೋದೇ ನೆನಪುಗಳು ಕಣೋ, ಇಲ್ಲ ಅಂತ ಅನ್ಕೋ, ಅವರು ಮಕ್ಳ ಪ್ರಪಂಚಕ್ಕೆ ಸೇರ್ಬಿಡ್ತಾರೆ.
ಚಿಂತೆನೂ ಕೂಡ ಇಲ್ಲದೆ ನೆಮ್ಮದಿಯಾಗಿ ಇರ್ತಾರೆ. ನಾನು ಇದನ್ನ ನೋಡು, ಈ ತರ ಮರದ ಕೋಣಗಳ ತರ 2 ಗಂಡು ಮಕ್ಕಳುಗಳನ್ನ ಇಟ್ಕೊಂಡು ಭಾರತ್ ಪಾಡ್ನ ಪಡ್ತಾ ಇದ್ದೀನಿ. ಭೂಮಿಯವ್ರನ್ನ ನೋಡಿದಂಥ ಅಜ್ಜಿಯವರು ಏಯ್ ಬಾರೆ ಇಲ್ಲಿ ಬಾರೆ ಅಂತ ಕರೀತಾರೆ. ಇನ್ನು ಭೂಮಿಯವರು ಅಜ್ಜಿ ಅಂತ ಹೋಗ್ತಾರೆ. ಎಷ್ಟೇ ಬಾಯ್ ನಿನಗೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ನೀನು ನನಗೆ ನಿಂಗವನ್ಗೆ ಆವಾಜ್ ಆಗ್ತೀಯ, ಯಾರೇ ನೀನು ಅಂತಿದ್ದಾಗೆ ನಿನ್ನೆ ಭೂಮಿಯವರು ಸ್ವಲ್ಪ ದಡಬಡಿಸ್ತಾ ಇರ್ತಾರೆ ನಾನಂತ. ಅಷ್ಟರಲ್ಲಿ ಶ್ರವಣ್ ಅವರು ಇವಳು ನನ್ನ ಮಗಳು ಮನಸ್ವಿನಿ ಅಂತ ಹೇಳ್ತಾರೆ. ಶ್ರವಣ್ ಅವ್ರನ್ನ ನಿನ್ ಮಗಳ ಇವಳು ಅಂತ ನಿಂಗವ್ವ ಕೇಳ್ತಿದ್ದಾಗೇನೆ ಶ್ರವಣ್ ಅವರು ಹಾ ಅತ್ತೆ ಇವಳು ನನ್ನ ಮಗಳು ಮನಸ್ವಿನಿನೇ ಅಂತ ಹೇಳ್ತಾರೆ. ಇನ್ನು ತನ್ನ ಸುತ್ತಮುತ್ತ ನಿಂತಿರೋ ಕುಟುಂಬದವ್ರು ಏನೋ ಮಾತಾಡ್ತಿರೋದನ್ನ ನೋಡಿ ಶ್ರವಣ್ ಅವರು ಯಾಕೆ ಎಲ್ಲರೂ ಆ ರೀತಿ ಗರ ಬರ್ದವ್ರು ನಿಂತಿದ್ದೀರಾ ಹೇಳಿ ಮತ್ತೆ ಅಂತ ಹೇಳ್ತಾರೆ. ಇನ್ನೆಲ್ಲರೂ ಕೂಡ ಹಾ ಅಂತ ರೀತಿ ಹೇಳಿದ್ದನ್ನು ನೋಡಿ ಎಲ್ರಿಗೂ ಸ್ವಲ್ಪ ಒಂದ್ ರೀತಿ ತಡವಡ ಆಗುತ್ತೆ. ನಿಂಗವ್ವ ಅವರು ಸಾಧ್ಯನೇ ಇಲ್ಲ ಅಂತಿದ್ದಾಗೆ ಶಾಕ್ಗೆ ಒಳಗಾಗ್ತಾರೆ. ಶ್ರವಣ್ ಅವರು ಯಾಕತ್ತೆ ಇಲ್ದಿರೋ ಅನುಮಾನ ನಿಮ್ಗೆ ಅಂತಿದ್ದಾಗೆ ಚಂದ್ರಿಕಾ ಅವರು ಸ್ವಲ್ಪ ಅನುಮಾನದಲ್ಲಿ ನೋಡ್ತಾರೆ. ಇನ್ನು ನಿಂಗವ್ವ ಅವರು ಕೈ ಕಾಲನೆಲ್ಲ ಭೂಮಿದು ಚೆಕ್ ಮಾಡ್ಬಿಟ್ಟು ಯಾವ ಆಂಗಲ್ ಇಂದ ನಿನ್ ಮಗಳು ತರ ಕಾಣಿಸ್ತಾ ಇಲ್ವಲ್ಲೋ ಅಂತಿದ್ದಾಗೆ ಅಂಜು ಅವರು ನಗ್ತಾ ಇರ್ತಾರೆ. ಇನ್ನು ನೋಡಿದ್ರೆ ಮಾತಾಡಿದ್ರೇನೆ ಕೇಳಿಸಲ್ಲ. ಇನ್ನು ನಿನ್ನ ಹೆಂಡತಿ ಮಾತೇ ಆಡೋದಿಲ್ಲ. ಇನ್ನು ಇವಳಿಗೆ ಇಷ್ಟು ದೊಡ್ಡ ಗಂಟ್ಲು ಹೇಗೋ. ಇನ್ನು ಶ್ರವಣ್ ಅವರು ಅಯ್ಯೋ ಅತ್ತೆ ಅದು ನಾನು ಶಾರದಾ ಇಬ್ರು ಕೂಡ ಮಾತಾಡಲ್ವಲ್ಲ, ನಮ್ಮಿಬ್ಬರದ್ದು ಸೇರಿಸಿ ಇವಳೇ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿ ತನ್ನ ಕುಟುಂಬದವ್ರಿಗೆ ಹೌದಲ್ವಾ ಅಲ್ವೇನ್ರೋ ಹೇಳ್ರೋ ಅಂತ ಹೇಳ್ತಾರೆ. ಇನ್ನು ನಿಂಗವ್ವ ಅವರು ಅದೇನದು ಮಾತ್ಗೂ ಹೇಳು ಅನ್ನೋದು ಹೌದು ಅನ್ನೋದು ನಡೀತಾ ಇದೆ ಇಲ್ಲಿ. ಅಮ್ಮ ಇವಳು ಮನಸ್ವಿನಿ ಶ್ರವಣ್ ಮತ್ತೆ ಶಾರದಾ ಮಗಳು ಅಂತಿದ್ದಾಗೆ ನಿಂಗವ್ವ ಅವರು ಅದೇ ಯಾಕೋ ಕೋರ್ಟಲ್ಲಿ ಸಾಕ್ಷಿ ಹೇಳೋ ತರ ಹೇಳ್ತೀಯಾ. ಲಚ್ಚಿ ಅವರು ಶ್ರವಣ್ ಹಿಂದೆ ಹೋಗ್ಬಿಟ್ಟು ಏನದು ನಂಬಲ್ವ ನೀವು ಬರ್ತ್ ಸರ್ಟಿಫಿಕೇಟ್ ತಂದ್ರೆ ನಾನು ನಂಬೋದು ನೀವು ಅಂತಿದ್ದಾಗೆ ನಿಂಗವ್ವ ಅವರು ಎಲ್ಲ ಅದು ಯಾರೋ ಅವನು ಬಾರೋ ಈಚೆ ಕಡೆ ಬಂದು ಮಾತಾಡೋ, ಸರಿಯಾದ ಸಂಸ್ಕಾರ ಹೇಳ್ಕೊಟ್ಟಿಲ್ಲ, ಅದಕ್ಕೆ ನಿನ್ನ ಮಕ್ಕಳು ಹೀಗಷ್ಟು ದಿನ ನನ್ನ ಹತ್ರ ಬಿಡಿ ಒಬ್ಬೊಬ್ಬರನ್ನು ಹೊಲ ಹೂಳಿಸ್ಬಿಡ್ತೀನಿ. ಭೂಮಿಯವರು ಅಜ್ಜಿ ಸಮಾಧಾನ ಮಾಡೋದಕ್ಕೆ ಹಾ ಅಜ್ಜಿ ಏನ್ ಧ್ವನಿ ನಿಮ್ದು ಅಂತಿದ್ದಾಗೆ ನಿಂಗವ್ವ ಅವರು ಕತ್ತೆ ಹರ್ಚ್ಕೊಂಡಂಗಿದ್ಯಾ ಅಂತಿದ್ದಾಗೆ ಭೂಮಿಯವರು ಇಲ್ಲಪ್ಪ ಕೋಗಿಲೆ ಹಾಡ್ದಂಗಿದೆ. ಭೂಮಿಯವರು ಇಲ್ಲ ಸತ್ಯನೇ ಹೇಳ್ತಾ ಇದ್ದೀನಿ, ನಿಮ್ಮ ಕಂಠ ಕೋಗಿಲೆ ಧ್ವನಿ ಥರ ಇದೆ, ಕೊರಳು ತುಂಬ ಸರ ಹಾಕ್ಕೊಂಡಿದ್ದೀರಾ, ಮೈ ತುಂಬ ಒಡವೆ ಹಾಕ್ಕೊಂಡಿದ್ದೀರಾ, ತಲೆ ತುಂಬ ಹೂವು ಮುಟ್ಕೊಂಡಿದ್ದೀರಾ, ಹಣೆಗೆ ದೊಡ್ಡದಾಗಿ ಬೊಟ್ಟಿಟ್ಕೊಂಡಿದ್ದೀರಾ, ಸಾಕ್ಷಾತ್ ಮಹಾಲಕ್ಷ್ಮಿ ಥರ ಕಾಣ್ತಾ ಇದ್ದೀರಾ ಅಜ್ಜಿ ಅಂತಿದ್ದಾಗೆ ನಿಂಗವ್ವ ಅವರು ಫುಲ್ ಖುಷಿಗೆ ಒಳಗಾಗಿ ಹೌದಾ ಊರ ಜನನ್ನು ಕೂಡ ನನಗೆ ಅದೇ ರೀತಿ ಹೇಳ್ತಾರೆ ಅಂತ ಹೇಳ್ತಿದ್ದಾಗೆ ಭೂಮಿಯವರು ಸರಿ ಆಯಿತು ಅದೇ ಖುಷಿಲಿ ನನಗೆ ಆಶೀರ್ವಾದ ಮಾಡಿಬಿಡಿ ಅಂತ ಹೇಳಿ ನಿಂಗವ್ವ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದನ ತಗೋತಾರೆ. ಅವರು ಅಜ್ಜಿ ಈ ಕುನ್ನಿಗೂ ಆಶೀರ್ವಾದ ಮಾಡಿ ಅಜ್ಜಿ ಅಂತ ಹೇಳಿ ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದನ ತಗೋತಾರೆ. ಇನ್ನು ನಿಂಗವ್ವ ಅವರು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಸಂಗೀತ ಅವರು ಅಲ್ಲೇ ಇರುವಂತಹ ಅಂಜು ಅವ್ರನ್ನು ಸಹ ಮುಂದೆ ತಳ್ತಾರೆ ಅಜ್ಜಿ ಆಶೀರ್ವಾದ ತಗೋ ಅಂತ ಹೇಳಿ. ಇನ್ನು ಈ ಕಡೆ ಶಾಕ್ ಅಲ್ಲಿ ಬಂದು ನಿಂತ್ಕೊಂಡಂತಹ ಅಂಜು ಅವ್ರನ್ನ ಈ ಕಡೆ ಅಜ್ಜಿ ನೋಡಿದಾಗ ಅಂಜು ಹೇಳ್ತಾರೆ ಅಜ್ಜಿ ನನಗೂ ಕೂಡ ಆಶೀರ್ವಾದ ಮಾಡಿ ಅಂತ. ಇನ್ನು ಅಜ್ಜಿ ದೂರ ನಿಂತ್ಕೋ ಅಂಜು ಅವರು ಯಾಕೆ ಅಜ್ಜಿ ಅಂತಿದ್ದಾಗ ಅಜ್ಜಿ ಅವ್ರು ಯಾಕೋ ವೈಫ್ ಸೆಟ್ ಆಗ್ತಾ ಇಲ್ಲ ಏನು ಅಂತ ಕೇಳಿದಾಗ ಅಜ್ಜಿ ಅವರು ಪಾಸಿಟಿವ್ ವೈಫ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಅಲ್ಲೇ ಇರುವಂತಹ ರಾಮಣ್ಣ ಅವ್ರ ತಂಗಿಯವರು ಈ ಕಡೆ ಭೂಮಿ ಹಣೆಯಲ್ಲಿರುವಂತಹ ಸಿಂಧೂರನ್ನ ಗಮನಿಸ್ತಾರೆ. ಮದ್ವೆ ಆಗಿದ್ಯಾ ಅಂತ ಕೇಳ್ತಿದ್ದಾಗೆ ಭೂಮಿಯವರು ಒಂದ್ ರೀತಿ ಗಾಬರಿಗೆ ಒಳಗಾಗ್ತಾರೆ. ಅದು ಅಂತಿದ್ದಾಗೆ ರಾಮ್ ಅವರು ಇಲ್ವಲ್ಲ. ಶ್ರವಣ್ ಅವರು ಆಕ್ಚುಲಿ ನಾವು ನಮ್ಮ ಮಗಳಿಗೆ ಮದ್ವೆ ಮಾಡ್ಬೇಕು ಅಂತಾನೆ ಕಾಯ್ತಾ ಇದೀವಿ, ಆದ್ರೆ ಅವಳೇ ಬೇಡ ಅಂತಾಳೆ ಅಲ್ವಾ ಅಂತ ಹೇಳ್ತಾರೆ. ಭೂಮಿಯವರು ಹಾ ಅಂತಿದ್ದಾಗೆ ನಿನ್ನೆ ಅವ್ರ ತಂಗಿಯವರು ಮತ್ತೆ ನಿಜನಾ ಅಂತ ಹೇಳಿ ಕ್ರಾಸ್ ಕ್ವಶನ್ ಹಾಕ್ತಾರೆ. ಈ ಕಡೆ ಅಜ್ಜಿ ಅವರು ಅಯ್ಯೋ ಅವ್ರು ಹೇಳ್ತಿದ್ದಾರಲ್ಲ ಬೇಡದಿರೋ ಅನುಮಾನ ಯಾಕೆ ಅಂತಿದ್ದಾಗೆ ರಾಮ್ ಅವ್ರ ತಂಗಿ ಹೇಳ್ತಾರೆ ಅಲ್ಲ ಕಣಮ್ಮ ಮದ್ವೆ ಆಗಿಲ್ದೇ ಇರೋರು ಬೈತರನ್ನ ಹಿಡ್ತಾರ ತಾನೇ ಇಡೋದು ಅಂತಿದ್ದಾಗೆ ಎಲ್ರಿಗೂ ಸಹ ಒಂದ್ ರೀತಿಯ ಡೌಟ್ ಶುರುವಾಗುತ್ತೆ. ಇವರು ಹಣೆ ಮುಟ್ಟು ನೋಡ್ಕೊಂಡು ಸ್ವಲ್ಪ ಶಾಕ್ ಆಗ್ತಾರೆ. ಅಜ್ಜಿ ಅವರು ಹೇ ನೀನ್ ನಿಜ ಹೇಳೋದು ನೀನು ಮದ್ವೆ ಆಗಿದ್ಯಾ ಊರಲ್ಲಿದ್ದನ್ನ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದೀನ ಅಂತಿದ್ದಾಗೆ ಅಲ್ಲಿರೋ ಅಂತಹ ರಾಮ್ ಮತ್ತೆ ರಾಮ್ ಕುಟುಂಬಕ್ಕೆ ಬೇಜಾರಾಗುತ್ತೆ ಭೂಮಿಗೂ ಸೇರಿಸಿ. ಅವರು ಅಯ್ಯೋ ಇಲ್ಲ ಅತ್ತೆ ಇಲ್ದಿರೋ ಪ್ರಶ್ನೆಗಳನ್ನ ಕೇಳಿ ಸುಮ್ಮನೆ ಯಾಕೆ ನನ್ನ ಮಗಳನ್ನ ಸತಾಯಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸಂಗೀತ ಅವರು ಅತ್ತೆ ಹೂವು ಬಳೆ ಅರ್ಶನ ಕುಂಕುಮ ಇವೆಲ್ಲ ಸೌಭಾಗ್ಯಗಳನ್ನು ಹೆಣ್ಣಿಗೆ ಹುಟ್ಟಿನಿಂದ ಬಂದಿರುವಂತಹ ಅವಕಾಶಗಳು ತಾರೆ
ಅಲ್ಲೇ ಇರುವಂತಹ ಅಂಜು ಅವರು ನಾನು ಕೂಡ ಆಗಾಗ ಇಟ್ಕೋತಾ ಇರ್ತೀನಿ ಅಂತ ಹೇಳ್ತಾರೆ. ಅಜ್ಜಿ ಅವರು ಏನು ಹಾಳಾದ ಫ್ಯಾಷನೋ ಏನೋ ಬಿಡು ಚಂದ್ರಿಕಾ ಅಂತ ಹೇಳಿಬಿಟ್ಟು ರಾಧಾ ಅಂತ ಹೇಳಿ ತನ್ನ ಜೊತೆ ಕೂಗಿದ ತಕ್ಷಣ ರಾಧಾ ಗಾಬರಿಯಲ್ಲಿ ಅಂತ ಹೇಳಿ ಓಡಿ ಬರ್ತಾರೆ. ಅಜ್ಜಿ ಅವರು ಇವಳೊಬ್ಳು ಬೇಲೂರು ಶಿಲಾ ಬಾಲಕಿಯ ತರ ಅದೇ ಅಂತ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ರಾಧಾ ಬಂದವ್ರಿಗೆ ಒಂದು ಸ್ವಲ್ಪ ಕಾಫಿನೋ ಟೀನೋ ಜ್ಯೂಸೋ ತಂದು ಸುರಿಬೇಕಂತ ಗೊತ್ತಾಗ್ಲಿವ ನಿನಗೆ ಅಂತಿದ್ದಾಗೆ ರಾಧಾ ಅವ್ರು ಹೇಳ್ತಾರೆ, ಎಲ್ಲ ರೆಡಿ ಆಗಿದೆ ಅತ್ತೆ, ಈಗ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿ. ಈ ಕಡೆ ಅಜ್ಜಿ ಅವರು ಕೂತಿರ್ತಾರೆ ಮನೆ ಹಾಲ್ನಲ್ಲಿ. ರಾಮ್ ಅವರು ಅಜ್ಜಿ ಕಾಲನ್ನ ಒತ್ತುತ್ತಾ ಇರ್ತಾರೆ. ಅಲ್ಲಿರುವಂತಹ ಇವರು ಲಚಿಕೇತ್ ಅವರು ಅಜ್ಜಿ BP ನ ಚೆಕ್ ಮಾಡ್ತಾ ಇರ್ತಾರೆ. ಇನ್ನು ಲಚ್ಚಿಯವರು ಅಜ್ಜಿ ಸಖತ್ ಫಾಸ್ಟಾಗಿ ರಿಕವರಿ ಆಗ್ತಾ ಇದ್ದೀರಾ, BP ಎಲ್ಲ ನಾರ್ಮಲ್ ಆಗಿ ಇದೆ ನಿಮ್ಮದು. ಇನ್ನು ಲಚ್ಚಿಯವರು ಅಜ್ಜಿ ನಿಮ್ಮ BP ಎಲ್ಲ ನಾರ್ಮಲ್ ಇದೆ, ಅದೇ ರೀತಿ ನಿಮಗೆ ಡಾಕ್ಟರ್ ಚೆಕ್ ಮಾಡಿ ಯಾವ ರೀತಿ ಪ್ರಿಸ್ಕ್ರಿಪ್ಷನ್ನ ಬರ್ಕೊಟ್ಟಿದ್ದಾರೆ ಅಂತ ಕೊಡಿ, ಸ್ವಲ್ಪ ನಾನು ಆ ಪ್ರಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ನೋಡಿ ಯಾವ ಮಾತ್ರೆ ಏನು ಬರ್ಕೊಟ್ಟಿದ್ದಾರೆ ಅಂತ ಹೇಳಿ ಚೆಕ್ ಮಾಡ್ತೀನಿ. ಅಲ್ಲೇ ಇರುವಂತಹ ತನ್ನ ಮಗಳು ಪದ್ಮ ಅವ್ರು ಹೇಳ್ತಾರೆ, ಅಯ್ಯೋ ಡಾಕ್ಟರ್ ಅಂತ ಎಲ್ಲ ಹೇಳಿದ್ರೆ ಬರಲ್ಲ ಅಂತಾರೆ ಅವರು, ಅದಕ್ಕೆ ನಾವು ನಾಟಿ ಔಷಧಿ ಕೊಡಿಸ್ತಾ ಇದ್ದೀವಿ ಅಂತಿದ್ದಾಗೆ ಲಚ್ಚಿ ಅವರು ಏನು ನಾಟಿ ಔಷಧಿನ ಈಗಿನ ಕಾಲದಲ್ಲಿ ಅಂತಿದ್ದಾಗೆ ಪದ್ಮ ಅವರು, ನಿಮ್ಮ ಮಾವನಿಗೆ ಗೊತ್ತಿರೋಂತಹ ಒಬ್ರು ನಾಟಿ ವೈದ್ಯರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಅವ್ರ ಹತ್ರ ನಾವು ತೋರಿಸ್ತಾ ಇದ್ದೀವಿ, ಅವ್ರ ಹತ್ರ ತೋರಿಸಿದ ಮೇಲೆ ಅಮ್ಮ ಸ್ವಲ್ಪ ಹುಷಾರಾಗಿದ್ದಾರೆ, ಅವ್ರ ಟ್ರೀಟ್ಮೆಂಟ್ ಇವ್ರಿಗೆ ಸ್ಪಂದಿಸ್ತಾ ಇದೆ ಅಂತ ಹೇಳ್ತಾರೆ. ಸಂಗೀತ ಮತ್ತೆ ರಾಧಾ ಅವರು ತಿಂಡಿ ಮತ್ತೆ ಟೀನ ತಗೊಂಬರ್ತಾರೆ. ಇನ್ನು ರಾಧಾ ಅವರು ಎಲ್ರಿಗೂ ಕೊಡ್ತಾರೆ ಅವಲಕ್ಕಿನ ತಿನ್ನೋದಕ್ಕೆ. ಅಜ್ಜಿಗೆ ಅತ್ತೆ ಅವಲಕ್ಕಿ ತಿನ್ನಿ ಅಂದಾಗ ಅಜ್ಜಿ ಅವರು ಬೇಡ ನನಗೆ ಅದನ್ನು ತಿಂದೆ ನನಗೆ ಹೀಗಾಗಿದೆ ಅಂತ ಹೇಳ್ತಾರೆ. ಹೋಗ್ಲಿ ಟೀನಾದರೂ ಕೊಡು ಅಂತ ಹೇಳಿಬಿಟ್ಟು ಸಂಗೀತ ಕೈಲಿರುವಂತಹ ಟೀನ ಈಸ್ಕೊಂಡು ಕುಡಿಯೋ ಪ್ರಯತ್ನ ಮಾಡಿ ಸಂಗೀತ ನಂತರ ಈಸ್ಕೊಂಡು ಕುಡಿದು ಟೀನ ಉಗಿದ್ಬಿಡ್ತಾರೆ ಕೆಳಗಡೆಗೆ. ಅಜ್ಜಿ ಈ ರೀತಿ ಮಾಡಿದ್ದು ನೋಡಿ ಮನೆಯವರು ಎಲ್ಲರೂ ಸಹ ಗಾಬರಿಗೆ ಒಳಗಾಗ್ತಾರೆ. ಅಜ್ಜಿಯವರ ಅಪ್ಪ ಇದು ಟೀನ ಕಲಗಚ್ಚ, ಟೀನ ಹೀಗ ಮಾಡೋದು ಅಂತಿದ್ದಾಗೆ ರಾಮು ಸ್ವಲ್ಪ ಕೋಪ ಬರುತ್ತೆ. ಸಂಗೀತ ಅವ್ರಿಗೆ ಮೊಮ್ಮಕ್ಕಳು ಬರೋ ವಯಸ್ಸಾದ್ರೂ ಟೀ ಮಾಡೋದು ಕಲ್ತಿಲ್ವಲ್ಲೇ ನೀನು, ಇದೇ ಹಿಂಗೆ ಇನ್ನ ಅಡುಗೆ ಹೇಗೆ ಮಾಡ್ತೀಯೋ ನೋಡು ನನ್ನ ಮಗ ರಾಮ್ ಹೇಗೆ ಸ್ವರ್ಗೋಗ್ಬಿಟ್ಟಿದ್ದಾನೆ ಅಂತ. ಅವರು ಅತ್ತೆ ನಾನು ನನ್ನ ಮನೆಯಲ್ಲಿ ಟೀನೇ ಮಾಡಲ್ಲ, ನಮ್ಮ ಮನೆಯಲ್ಲಿ ಎಲ್ಲ ಕೆಲಸನೂ ಕೂಡ ನನ್ನ ಸೊಸೆ ಭೂಮಿ ಅಂದರೆ ಅಜಿತನ ಹೆಂಡ್ತಿನೇ ಯಾವ ಕೆಲಸನೂ ಮಾಡಲ್ಲ ಅಂತಿದ್ದಾಗೆ ಭೂಮಿ ಫುಲ್ ಖುಷಿ ಆಗ್ತಾರೆ. ಇನ್ನು ಹೌದಾ, ಓಹೋ ಹೌದಾ, ಹೇಗವಳು ಅಂದ್ರೆ ಗುಣ ಸಂಪ್ರದಾಯ ಆಚಾರ ವಿಚಾರ ಶಾಸ್ತ್ರ ಅಂತಿದ್ದಾಗೆ ನಿನ್ನೆ ಸಂಗೀತ ಅವ್ರು ಫುಲ್ ಖುಷಿಯಾಗಿ ಅದನ್ನ ಯಾಕೆ ಕೇಳ್ತೀರಾ ಅತ್ತೆ, ನನ್ನ ಸೊಸೆ ಅದ್ರಲ್ಲೆಲ್ಲ ಎತ್ತಿದ ಕೈ ಚಿನ್ನ ಅಪ್ರಂಜಿ ಅಂದ್ರೂ ಸಾಲದು ಅತ್ತೆ, ನಲ್ಲಿ ಒಂದ್ ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ ಅತ್ತೆ ನನ್ನ ಸೊಸೆ, ನಾನಿರುವಾಗ ನೀವ್ ಯಾಕೆ ಕೆಲಸ ಮಾಡ್ಬೇಕು, ಮಹಾರಾಣಿ ತರ ಕೂತ್ಕೋ ಅಂತ ಹೇಳ್ತಾಳೆ ಅತ್ತೆ. ಇಲ್ಲಿ ಎಲ್ಲಾ ಕೆಲಸನೂ ನನ್ನ ಸೊಸೆನೆ ಮಾಡ್ತಾಳೆ ಅತ್ತೆ. ಅದ್ಯಾವ ಜನ್ಮದಲ್ಲಿ ನನ್ನ ಮಗಳಾಗಿದ್ದೋ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ನಂಗೆ ಸೊಸೆಯಾಗಿ ಸಿಕ್ಕಿದಾಳೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಅಂತಿದ್ದಾಗೆ ಅವ್ರ ಅತ್ತೆ ಹೇಳು ಅಂತ ಹೇಳ್ತಾರೆ. ಇನ್ನು ಸಂಗೀತ ಅವರು ಅತ್ತೆ ಟೀ ಮಾಡೋದ್ರಲ್ಲಿ ನನ್ನ ಸೊಸೆ ಎತ್ತಿದ ಕೈ, ಒಂದೊಂದು ಕಾಯಿಲೆಗೂ ಒಂದೊಂದು ರೀತಿನ ಟೀನ ಮಾಡ್ತಾಳೆ. ಅವ್ರು ಅಬ್ಬಾ ಅಂತಿದ್ದಾಗೆ ಸಂಗೀತ ಅವರು ನಮ್ಮ ಅದೃಷ್ಟಕ್ಕೆ ನಮ್ಮ ತಕ್ಕನ ಸೊಸೆನೇ ಸಿಕ್ಕಿದಾಳೆ. ಗಂಡನ್ನಂತೂ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾಳೆ, ಮಗು ತರ ಹಾರೈಕೆ ಮಾಡ್ತಾಳೆ. ಅಜ್ಜಿಯವರು ಹೌದಾ ಎಲ್ಲಿದ್ದಾಳ ಅವಳು ಅಂತಿದ್ದಾಗೆ ಸಂಗೀತ ಅವರು ಭೂಮಿ ಕಡೆ ನೋಡಿ ಹೇಳೋ ಅಷ್ಟರಲ್ಲಿ ಸ್ವಲ್ಪ ಶಾಕ್ ಅವರು, ಅಮ್ಮ ಅದು ನನ್ನ ಮಗನ್ ಟ್ರಾನ್ಸ್ಫರ್ ಆಗಿದೆ, ಅವನ ಜೊತೆ ಹೋಗಿದ್ದಾಳೆ ಅವಳು. ಅಜ್ಜಿ ಅವರು ಹಾಗಾದ್ರೆ ಬಂದ್ಮೇಲೆ ಇವಳಿಗೆ ತಲೆಗೆ ತೆಂಗಿನಕಾಯಿ ಹೊಡಿತಾಳೆ ಬಿಡು ಅವಳು. ಅನುಭವದಲ್ಲಿ ಈ ತರದ್ ಬೇಕಾದಷ್ಟು ಸೊಸೆದನ್ನ ನೋಡಿದೀನಿ ನಾನು. ತುಂಬಾ ಪ್ರೀತಿಸೋ ತರ ನಾಟಕ ಮಾಡಿ ಕೊನೆಗೆ ನಂಬಿಸಿ ಕತ್ ಕುಯ್ದು ಬಿಡ್ತಾರೆ. ಮಗಳ ವಿಷಯದಲ್ಲೂ ಆಗೋದು ಅದೇ ಅಂತಿದ್ದಾಗೆ ಭೂಮಿಗೆ ತುಂಬಾ ಬೇಜಾರಾಗುತ್ತೆ. ತುಂಬಾ ಅಂಟ್ಕೊಂಡ್ರೆ ಬೇಗ ದೂರ ಆಗೋದು ಅನ್ನೋ ಮಾತು ಎಲ್ರಿಗೂ ನೋವಾಗುತ್ತೆ. ಕೇಶವ ಅವರು ಅಮ್ಮ ಏನಮ್ಮ ಮಾತಾಡ್ತಿದ್ದೆ ನೀನು ಅಂತಿದ್ದಾಗೆ ಅಜ್ಜಿ ಅವರು ಬರೀ ಸಿಹಿನೇ ತಿನ್ನಕ್ಕಾಗುತ್ತೇನೋ ಮನುಷ್ಯರು ಕೇಶವ, ಸಿಹಿ ಜಾಸ್ತಿಯಾಗಿ ವಾಕೃತಿ ಬಂದ್ಬಿಡಲ್ವ, ಅದನ್ನ ತಲೆ ಮೇಲೆ ಹೊತ್ಕೊಂಡಿದ್ದಾಳಂತೆ, ಮುದ್ದು ಮಾಡ್ತಾಳಂತೆ, ಎಲ್ಲ ಶಾಶ್ವತವಾಗಿ ಉಳಿಯೋದಿಲ್ಲ ಅಮ್ಮ ಅನ್ನೋ ಅಜ್ಜಿ ಮಾತಿಗೆ ಎಲ್ರಿಗೂ ಬೇಜಾರಾಗುತ್ತೆ. ಯಾರನ್ನ ಎಲ್ಲೆಲ್ಲಿ ಇಡ್ಬೇಕೋ ಅಲ್ಲೇ ಇಡ್ಬೇಕು ಅಂದ್ರೆ ಒದೇನೆ ನಮ್ಗೆ. ನೆಲ್ಗೇಳಿ ಮಚ್ಚೆ ಇದೆ ನೋಡು, ನೀನ್ ಮೆಚ್ಕೊಳೋ ಸೊಸೆ ನಿನ್ ಬಾಯಿಗೆ ಮಣ್ಣಾಗ್ತಾಳೆ ಅಂತ ಸಂಗೀತನ್ಗೆ ಹೇಳ್ತಾರೆ. ಮಗನ ಕೈಗೆ ಚಿಪ್ ಕೊಟ್ಟು ಓಡೋಗ್ತಾಳ ಇಲ್ವಾ ಅಂತ ನೋಡ್ತಾ ಇರುವಂತ ಮತ್ತೆ ಹೇಳ್ತಾರೆ. ಆ ಮಾತುಗಳು ರಾಮ್ ಅವ್ರ ಮನಸ್ಸಿಗೆ ತುಂಬಾ ಬೇಜಾರಾಗಿ ಮೊಮ್ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಆಶಿಸೋದ್ ಬಿಟ್ಟು ಅವ್ರಿಗೆ ನೀನ್ ಶಾಪ ಆಗ್ತಿಯಲ್ಲಮ್ಮ ಅಂತ ತುಂಬಾ ಬೇಜಾರಲ್ಲಿ ಮಾತಾಡ್ತಾರೆ. ಎಲ್ಲ ಕೇಳೋದಕ್ಕೆ ನಾವು ಇಷ್ಟು ದೂರ ಬಂದಿದ್ದು, ನಿನ್ ಬಾಯಲ್ಲಿ ಒಳ್ಳೆ ಮಾತೇ ಬರೋದಿಲ್ಲ
ಒಂದು ಮಾತು ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊ. ನನ್ನ ಸೊಸೆ ಭೂಮಿ ದೇವತೆ ಇದ್ದ ಹಾಗೆ. ಯಾವತ್ತು ನಮ್ಮನ್ನಾಗಲಿ ನನ್ನ ಮಗನಾಗಿ ಬಿಟ್ಟು ಹೋಗೋಳಲ್ಲ. ನಾವು ನನ್ನ ಮಗ ಅಜಿತ್ ಮತ್ತು ಭೂಮಿನ ತುಂಬ ನಂಬ್ತೀವಿ ಅಮ್ಮ. ಸೊಸೆ ನನ್ನ ಮನೆಗೆ ಸೊಸೆ ಇದ್ದಾಗಲ್ಲ, ನನ್ನ ಪಾಗ್ಲಿಗೆ ಮಗಳು ಇದ್ದ ಹಾಗೆ. ಹೇಳ್ತಿದ್ದಾಗೆ ಭೂಮಿ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅಜ್ಜಿ ಬೈದಿರೋದು ರಾಮ್ ಅವರು ಮತ್ತು ತನ್ನ ಅತ್ತೆ ತನ್ನ ಪರ ವಹಿಸ್ಕೊತಾ ಇರೋದು. ಈ ವಿಷಯದಿಂದ ಬೇಜಾರು ಮಾಡ್ಕೊಂಡಂತಹ ಭೂಮಿಯವರು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಹತ್ಕೊಂಡು ಹೋಗುವಂತಹ ಭೂಮಿ ನೋಡಿ ಸಂಗೀತ ಮನೆ ಕಡೆಯವರು ಬೇಜಾರು ಮಾಡ್ಕೋತಾರೆ. ರಾಮ್ ಅವರು, ಅಮ್ಮ ನಿನ್ನ ಕೈ ಮುಗಿತೀನಮ್ಮ, ದಯವಿಟ್ಟು ಇನ್ನು ಮುಂದೆ ಹೀಗೆಲ್ಲ ಮಾತಾಡೋದಕ್ಕೆ ಹೋಗಬೇಡ. ನಮ್ಮ ಮಗ ಮತ್ತು ನನ್ನ ಸೊಸೆ ನಿನ್ನಿಂದ ದೂರ ಆದರೆ ನಿನ್ನ ಮಗನಿಗೆ ನೆಮ್ಮದಿ ಇರೋದಿಲ್ಲ. ತಲೆಯಲ್ಲಿ ಇಟ್ಕೋ. ಮಾತಿನ ಅರ್ಥ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಹೇಳ್ಬಿಟ್ಟು ತಿಂಡಿನೂ ತಿಂದೆ ಪ್ಲೇಟ್ನ ಅಲ್ಲೇ ಇಟ್ಬಿಟ್ಟು ರಾಮ್ ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಕೂಡ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟೋಗ್ತಾರೆ ಬೇಜಾರು ಮಾಡಿಕೊಂಡು. ಇನ್ನು ಅಲ್ಲೇ ಇರುವಂತಹ ಅಜ್ಜಿ ಮೊಮ್ಮಗಳು, ಅಜ್ಜಿ ನೀವು ಆಡೋ ಮಾತಿಂದ ಬೇರೆಯವ್ರಿಗೆ ನೋವು ಆಗಬಾರ್ದಂತೆ ಅಂತಿದ್ದಾಗೆ ಅಜ್ಜಿಯವರು, ಇವಳೊಬ್ಳು ಕೋಳಿ ಮೊಟ್ಟೆನ ಹಂಗಿಸ್ತಂತೆ, ಹೋಗೆ ಬಿದ್ದಿರೋ ಮೊಳೆಗೆ ಚಿಗುರಿರೋಳು ನೀನು, ನನಗೆ ಬುದ್ಧಿವಾಳ ಹೇಳಕ್ ಬಂದ್ಬಿಟ್ಲು ಹೋಗೆ ಅಂತ ಹೇಳ್ತಾರೆ. ರಾಧಾ ಅವರು ಸುಮ್ಮನೆ ನಿಂತಿರೋದನ್ನ ನೋಡ್ಬಿಟ್ಟು, ನೀನೇನೆ ಸುಮ್ಮನೆ ಈಗ ನಿಂತಿದ್ಯಾ, ಇದನ್ನ ನಾನೇ ಹಿಡ್ಕೊಂಡ್ಲಾ ಅಂತ ಹೇಳಿ ಪ್ಲೇಟ್ನ ತರಿಸ್ಕೊಂಡು ಇಟ್ಬಿಟ್ಟು ಹೋಗು ಅಂತ ಹೇಳಿ ಕಳಿಸ್ತಾರೆ ಅಜ್ಜಿಯವರು. ಒಂದ್ ಲೋಟ ಮಜ್ಜಿಗೆ ಮಾಡ್ಕೊಂಡ್ ಬಾ. ಇನ್ನು ಈ ಒಂದು ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ.